ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ ಅಸೆಸ್ಮೆಂಟ್ ಆಫ್ ಫಂಡ್ಸ್ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ABC ಆರ್ ದ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ಪ್ರಪೋರ್ಷನ್ ಆಫ್ 2:2:1. ABC ಅನ್ನೋ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಬರುವಂಥ ಪ್ರಾಫಿಟನ್ನು 2:2:1 ರೇಷಿಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾ ಇದ್ದಾರೆ. ಅವರ ಫರ್ಮಿನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ಇವಿಷ್ಟು ಇನ್ಫಾರ್ಮೇಷನ್ನ ನೋಡಿಕೊಂಡು ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಇಷ್ಟಾಗುತ್ತೆ, ದೆನ್ ಎಲ್ಲ ಪಾರ್ಟ್ನರ್ಸಿಗೆ ಏನು ರೆಮ್ಯುನರೇಷನ್ ಸಿಗುತ್ತೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ ಮತ್ತು ರೆಮ್ಯುನರೇಷನನ್ನು ಫೈಂಡ್ ಔಟ್ ಮಾಡೋದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಫಸ್ಟ್ ನೀವು ಬುಕ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಇದು ಸ್ಟೆಪ್ 1. ಬುಕ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಿದೆ ರೆಮ್ಯುನರೇಷನ್ ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕಾಗಲ್ಲ. ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತಿಳಿಸಿದ್ದೀನಿ. ಫಸ್ಟು ಬುಕ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟು ನೆಟ್ ಪ್ರಾಫಿಟ್ ಬರ್ಕೊಳ್ಬೇಕು. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಟೋಟಲಿನ ಪ್ರೀವಿಯಸ್ ಲೈನಲ್ಲಿ ಕೊಟ್ಟಿರ್ತಾರೆ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ನೆಟ್ ಪ್ರಾಫಿಟ್ 2,15,200 ಇತ್ತು. ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ ಬರ್ಕೊಳ್ಬೇಕು. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ನೋಡಬೇಕು. ಡೆಬಿಟ್ ಸೈಡ್ನಲ್ಲಿ ಇರೋವಂಥ ಎಂಟ್ರಿಗಳನ್ನು ನಾವು ಇಲ್ಲಿ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರೀಬೇಕಾಗತ್ತೆ. ಎಲ್ಲದನ್ನು ಬರೀಲಿಕ್ಕಿಲ್ಲ, ಕೆಲವೊಂದನ್ನು ಮಾತ್ರ ಬರೀಬೇಕು. ಫಸ್ಟ್ ನೀವು ನೋಡಬೇಕಾಗಿರೋದು ಇಲ್ಲಿರೋದ್ರಲ್ಲಿ ಪರ್ಸನಲ್ ಎಕ್ಸ್ಪೆನ್ಸಸ್ ಯಾವುದಾದ್ರೂ ಇದೆಯಾ. ಪರ್ಸನಲ್ ಎಕ್ಸ್ಪೆನ್ಸಸ್ ಅಂದರೆ ಫಾರ್ ಎಕ್ಸಾಂಪಲ್ ಸ್ಯಾಲ್ರಿ ಪೇಯ್ಡ್ ಟು ಡೊಮೆಸ್ಟಿಕ್ ಸರ್ವೆಂಟ್ ಅಥವಾ ರೆಂಟ್ ಆಫ್ ಹೌಸ್ ಪ್ರಾಪರ್ಟಿ. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಯಾವುದೇ ಕೊಟ್ಟಿದ್ರು ಅದನ್ನು ಡೈರೆಕ್ಟಾಗಿ ಬರ್ಕೊಳ್ಬೇಕು. ಬಟ್ ಈ ಪ್ರಾಬ್ಲಮ್ನಲ್ಲಿ ಯಾವುದೇ ಥರ ಪರ್ಸ್ನಲ್ ಎಕ್ಸ್ಪೆನ್ಸಸ್ಸನ್ನು ಕೊಡಲಿಲ್ಲ. ದೆನ್ ನೀವು ನೋಡಬೇಕಾಗಿರೋದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ಸಿಗೆ ಸಂಬಂಧಪಡದೇ ಇರುವಂಥ ಎಕ್ಸ್ಪೆನ್ಸಸ್, ಅದನ್ನು ಕೂಡ ಯಾವ ಎಂಟ್ರಿಯನ್ನು ಕೊಡಲಿಲ್ಲ. ನೆಕ್ಸ್ಟ್ ನೀವು ನೋಡಬೇಕಾಗಿರೋದು ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂದರೆ ಪದೇ ಪದೇ ಆಗದೇ ಇರುವಂಥ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್ಸ್ ಪೆನಾಲ್ಟಿ, ಸ್ಟ್ರೈಕ್ ಆ್ಯಂಡ್ ಲಾಕೌಟ್ ಎಕ್ಸ್ಪೆನ್ಸಸ್, ಫೈನ್ಸ್ ಅದೇನನ್ನು ಏನಾದರೂ ಕೊಟ್ಟಿದ್ರೆ ಬರೀಬೇಕು. ನೆಕ್ಸ್ಟ್ ನೀವು ನೋಡಬೇಕಾಗಿರೋದು ರೆಮ್ಯುನರೇಷನ್ ಟು ಪಾರ್ಟ್ನರ್. ರೆಮ್ಯುನರೇಷನ್ ಟು ಪಾರ್ಟ್ನರ್ ಅಂಡರಲ್ಲಿ 3 ಎಂಟ್ರಿ ಬರುತ್ತೆ. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್. ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಅಂಡರಲ್ಲಿ ಬರುವಂಥ ಎಂಟ್ರಿ ಸ್ಯಾಲ್ರಿ, ಕಮಿಷನ್, ಬೋನಸ್. ನೋಡಿ ಡೆಬಿಟ್ ಸೈಡಲ್ಲಿ ನೋಡಿ ಸ್ಯಾಲ್ರಿ ಕೊಟ್ಟಿದ್ದಾರೆ. ಯಾರಿಗೆ ಕೊಡ್ತಾ ಇದ್ದಾರೆ? ಬಿಗೆ. ಬಿ ಪಾರ್ಟ್ನರ್. ಸೊ ಸ್ಯಾಲ್ರಿ ಬರೀಬೇಕು. ಸ್ಯಾಲ್ರಿ ಟು ಬಿ. ಸ್ಯಾಲರಿ ಟು ಬಿ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 72,000 ಕೊಟ್ಟಿದ್ದಾರೆ. ನೆಕ್ಸ್ಟು ಬೋನಸ್ ಕೊಟ್ಟಿದ್ರೆ ಬರೀಬೇಕು. ಡೆಬಿಟ್ ಸೈಡ್ನಲ್ಲಿ ಬೋನಸ್ ಕೊಡಲಿಲ್ಲ. ನೆಕ್ಸ್ಟು ಕಮಿಷನ್ ಕೊಟ್ಟಿದ್ರೆ ಬರೀಬೇಕು. ಕಮಿಷನ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಕಮಿಷನ್ ಅಂತ ಹೇಳಿ ಟೋಟಲ್ ಆಗಿ ಕೊಟ್ಟಿರೋವಂಥ ಅಮೌಂಟು 36,000 ಇದೆ. ಅಲ್ಲಿಗೆ ರೆಮ್ಯುನರೇಷನ್ ಆಯಿತು. ನಾನು ಫಾರ್ಮೆಟ್ ವೈಸೇ ಕ್ಯಾಲ್ಕುಲೇಷನ್ ಮಾಡಿಸ್ತಾ ಇರೋದು. ಫಾರ್ಮೆಟನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಫಸ್ಟು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಬರೀಬೇಕು. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಯಾವುದೂ ಕೊಡಲಿಲ್ಲ. ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೀಬೇಕು. ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕೊಡಲಿಲ್ಲ. ನಾನ್ ರಿಕರಿಂಗ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರೀಬೇಕು. ಕ್ವಶನಲ್ಲಿ ಕೊಡಲಿಲ್ಲ. ರೆಮ್ಯುನರೇಷನ್ ಬರೀಬೇಕು. ಅದರಲ್ಲಿ ಸ್ಯಾಲ್ರಿ ಮತ್ತು ಕಮಿಷನ್ ಬರೆದಿದ್ದೀವಿ. ಬೋನಸನ್ನು ಕೊಡಲಿಲ್ಲ. ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ನೋಡಿ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಫೈಂಡ್ ಔಟ್ ಬುಕ್ ಪ್ರಾಫಿಟನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ 4th ಒನ್ ಮತ್ತು 5th ಒನ್ನ ನೀಟಾಗಿ ನೆನ್ಪಿಟ್ಕೊಳ್ಬೇಕು. ರೆಮ್ಯುನರೇಷನಲ್ಲಿ ಸ್ಯಾಲ್ರಿ, ಕಮಿಷನ್, ಬೋನಸ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12%ಗಿಂತ ಜಾಸ್ತಿ ಎಷ್ಟಿರುತ್ತೋ ಅಷ್ಟು ಮಾತ್ರ ಬರೀಬೇಕು. ಈ ಪ್ರಾಬ್ಲಮ್ನಲ್ಲಿ ಡೆಬಿಟ್ ಸೈಡ್ ನೋಡ್ತಾ ಬನ್ನಿ. ಟ್ರೇಡ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಬಿಸ್ನೆಸ್. ಇಲ್ಲಿ ನಾವು ಬಿಸ್ನೆಸ್ ಎಕ್ಸ್ಪೆನ್ಸಸ್ಸನ್ನು ಬರೀಲಿಕ್ಕಿಲ್ಲ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರೀಬೇಕು. ರೆಂಟ್ ರಿಲೇಟೆಡ್ ಟು ಬಿಸ್ನೆಸ್ ಬರೀಲಿಕ್ಕಿಲ್ಲ. ಸ್ಯಾಲ್ರಿ ನೋಡಿ ರೆಂಟ್ ಟು ಬಿ ಅಂತ ಕೊಟ್ಟಿದ್ದಾರೆ. ನಾವು ರೆಮ್ಯುನರೇಷನ್ ಬರೀಬೇಕಾಗಿದ್ದು ಸ್ಯಾಲ್ರಿ, ಕಮಿಷನ್, ಬೋನಸ್ ಮಾತ್ರ. ರೆಂಟನ್ನು ಬರೀಲಿಕ್ಕಿಲ್ಲ. ಸ್ಯಾಲ್ರಿ ಬರ್ದಿದ್ದೀವಿ, ಕಮಿಷನ್ ಬರ್ದಿದ್ದೀವಿ. ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಒಂದನ್ನು ಬರೀಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಎಷ್ಟು ಪರ್ಸೆಂಟೇಜ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಬೇಕು. ಮೋರ್ ದ್ಯಾನ್ 12% ಕೊಟ್ಟಿದ್ದಾರೆ ಮಾತ್ರ ಬರೀಬೇಕು. ಈಗ 15 ಕೊಟ್ಟಿದ್ದಾರೆ, ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. 3 ಜನ ಪಾರ್ಟ್ನರ್ಸ್ ಇದ್ದಾರೆ, ಎ, ಬಿ, ಸಿ. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅಂತಂದರೆ 15% ಕೊಟ್ಟಿದ್ದಾರೆ. 15ಅಲ್ಲಿ ನಾವು 12%ಗಿಂತ ಎಕ್ಸಸ್ ಇದ್ದರೆ ಮಾತ್ರ ಬರೀಬೇಕು. 12ಗಿಂತ ಎಷ್ಟು ಎಕ್ಸಸ್ ಇದೆ? 12ಗಿಂತ 3% ಎಕ್ಸಸ್ ಇದೆ. ಫೈಂಡ್ ಔಟ್ ಮಾಡೋದು ಹೇಗೆ? ಫಸ್ಟ್ ಕ್ವಶನಲ್ಲಿ ಕೊಟ್ಟಿರೋ ಪರ್ಸೆಂಟೇಜನ್ನು ಬರ್ಕೊಳ್ಳೋದು. 15%ಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 15,000 ಕೊಟ್ಟಿದ್ದಾರೆ. 15%ಗೆ 15,000 ಆದರೆ ಮೋರ್ ದ್ಯಾನ್ 12 ಇರೋವಂಥ ಪರ್ಸೆಂಟೇಜ್ ಎಷ್ಟು? 3%. 3%ಗೆ ಎಷ್ಟಾಗುತ್ತೆ? 15ಗೆ 15,000 ಆದರೆ 3ಗೆ 3,000 ಆಗುತ್ತೆ. ಇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ ಎ. ಅದೇ ಥರ ಬಿಗೂ ಅದೇ ಥರನೇ 15% ಕೊಟ್ಟಿದ್ದಾರೆ. ಅಮೌಂಟ್ ಬಿಯ ಅಮೌಂಟ್ ಕೂಡ ಸೇಮ್ ಇದೆ, 15,000.
15ಗೆ 15,000 ಆದರೆ 3%ಗೆ ಎಷ್ಟು? ಸಿಗೂ ಅದೇ ಥರನೇ 3 ಜನದ ಅಮೌಂಟ್ ಸೇಮ್ ಕೊಟ್ಟಿರೋದ್ರಿಂದ ಆನ್ಸರ್ ಸೇಮ್ ಬರುತ್ತೆ. 3000, 3000, 3000. ಈ 3 ಹೇಗೆ ಬಂತು? 15ಗೆ 15,000 ಆದರೆ 3ಗೆ ಎಷ್ಟು ಅಂತ ಅಂದೆ. ಈ 3 ಎಲ್ಲಿಂದ ಬಂತು ಅಂತಂದರೆ ಎಕ್ಸೆಸ್ ಆಫ್ 12%. 12%ಗಿಂತ ಜಾಸ್ತಿ ಎಷ್ಟಿದೆ? 15 ಅಂತಂದರೆ 15 - 12 ಅಂತಂದರೆ ಎಷ್ಟಾಗುತ್ತೆ? 3 ಆಗುತ್ತೆ. ಸೊ ಟೋಟಲ್ ಆಗಿ ಎಗೆ 3000, ಬಿಗೆ 3000, ಸಿಗೆ 3000. 3 + 3 + 3 9,000 ಆಗುತ್ತೆ. ನೋಡಿ, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಹೇಗೆ ಅಂತಂದರೆ 3 × 15,000 / 15. 15 ಕ್ವಶನಲ್ಲಿ ಕೊಟ್ಟಿರೋ ಪರ್ಸಂಟೇಜ್. 15ನಿಂದ 12 ಲೆಸ್ ಮಾಡ್ಕೊಳ್ಬೇಕು. 12 ಲೆಸ್ ಮಾಡಿದಾಗ 3 ಬರುತ್ತೆ. 3 × 15,000 / 15 ಮಾಡಿದ್ರೆ ಆನ್ಸರ್ ಬರುತ್ತೆ. ಅಲ್ಲಿಗೆ ಡೆಬಿಟ್ ಸೈಡಲ್ಲಿ ಕೊಟ್ಟಿರುವಂಥ ಎಲ್ಲ ಎಂಟ್ರಿ ಆಯಿತು. ನೆಟ್ ಪ್ರಾಫಿಟ್ ಬರ್ತಾಯಿತು. ಎಕ್ಸ್ಪೆನ್ಸಸ್ನಲ್ಲಿ ನಾವೀಗ ಟ್ರೇಡ್ ಎಕ್ಸ್ಪೆನ್ಸಸ್ ಮತ್ತು ರೆಂಟನ್ನು ಕನ್ಸಿಡರ್ ಮಾಡಲಿಲ್ಲ. ಏನಕ್ಕೆ ಅಂತಂದರೆ ಅವೆರಡು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬರಲಿಕ್ಕಿಲ್ಲ. ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್. ಲೆಸ್ ಇನ್ಕಮ್ಸ್ ಆಫ್ ಅದರ್ ಹೆಡ್. ಇನ್ಕಮ್ಸ್ ಬರಿಬೇಕಾದ್ರೆ ನೀವು ಕ್ರೆಡಿಟ್ ಸೈಡ್ ನೋಡಬೇಕು. ಕ್ರೆಡಿಟ್ ಸೈಡ್ನಲ್ಲಿ ಕೊಟ್ಟಿರೋಂಥ ಇನ್ಕಮ್ಗಳಲ್ಲಿ 6 ಇನ್ಕಮನ್ನು ಬಿಟ್ಟು ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಗ್ರಾಸ್ ಪ್ರಾಫಿಟ್, ಕಮಿಷನ್ ರಿಸೀವ್ಡ್ ಆರ್ ಡಿಸ್ಕೌಂಟ್ ರಿಸೀವ್ಡ್, ಮಿಸಲೇನಿಯಸ್ ಇನ್ಕಮ್ ಆರ್ ಸನ್ರಿ ಇನ್ಕಮ್, ಬ್ಯಾಡ್ ಡೆಟ್ಸ್ ರಿಕವರ್ಡ್. ಈ 6 ಇನ್ಕಮ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು. ಈ 6 ಇನ್ಕಮನ್ನು ಬಿಟ್ಟು ಇನ್ಯಾವುದಾದ್ರೂ ಇನ್ಕಮ್ ಕ್ರೆಡಿಟ್ ಸೈಡ್ನಲ್ಲಿದ್ದರೆ ಬರೀಬೇಕು. ಗ್ರಾಸ್ ಪ್ರಾಫಿಟ್ ನಾನು ಈಗಷ್ಟೇ ಹೇಳಿದೆ, ಬರೀಲಿಕ್ಕಿಲ್ಲ. ಈ 6 ಇನ್ಕಮನ್ನು ಬಿಟ್ಟು, ನಾನು ಹೇಳಿರೋಂಥ 6 ಇನ್ಕಮನ್ನು ಬಿಟ್ಟು ಉಳಿದಿರೋಂಥ ಉಳಿಯುವಂಥ ಇನ್ಕಮ್ ಯಾವುದು? ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಕೊಟ್ಟಿದ್ದಾರೆ. ಆ ಒಂದು ಎಂಟ್ರಿಯನ್ನು ಬರೆದ್ರೆ ಆಯಿತು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 10,000 ಕೊಟ್ಟಿದ್ದಾರೆ. ಅದನ್ನು ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ಬುಕ್ ಪ್ರಾಫಿಟ್ ಆಗುತ್ತೆ. ಈಗ ಟೋಟಲ್ ಮಾಡೋಣ. ಫಸ್ಟು ಕೊಟ್ಟಿರೋಂಥ ನೆಟ್ ಪ್ರಾಫಿಟ್, ನಾವು ಬರ್ಕೊಂಡಿರೋಂಥ ನೆಟ್ ಪ್ರಾಫಿಟ್ ಎಷ್ಟಿದೆ? 2,15,200 ಇದೆ. ಆ್ಯಡ್ ಡಿಸಲೋಡ್ ಎಕ್ಸ್ಪೆನ್ಸಸ್ಸಲ್ಲಿ ಸ್ಯಾಲ್ರಿ 72,000 ಇದೆ, ಪ್ಲಸ್ ಕಮಿಷನ್ 36,000 ಇದೆ, ಪ್ಲಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 9,000 ಇದೆ, ಮೈನಸ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 10,000 ಇದೆ. ಸೊ ಬರೋ ಅಂಥ ಆನ್ಸರ್ 3,22,200 ಬುಕ್ ಪ್ರಾಫಿಟ್ ಆಗುತ್ತೆ. 3,22,200. ಈಗ ಸ್ಟೆಪ್ 1 ಕಂಪ್ಲೀಟ್ ಆಯಿತು. ಬುಕ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಆಯಿತು. ನೆಕ್ಸ್ಟು ಅಲೋಯೇಬಲ್ ರೆಮ್ಯುನರೇಷನ್ ಫೈಂಡ್ ಔಟ್ ಮಾಡಬೇಕು. ಅಲೋಯೇಬಲ್ ರೆಮ್ಯುನರೇಷನ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಫಸ್ಟು ಆ್ಯಕ್ಚುಯಲ್ ರೆಮ್ಯುನರೇಷನನ್ನು ಬರ್ಕೊಳ್ಬೇಕು. ಆ್ಯಕ್ಚುಯಲ್ ರೆಮ್ಯುನರೇಷನ್ ಅಂತಂದರೆ ಸ್ಯಾಲ್ರಿ, ಕಮಿಷನ್, ಬೋನಸ್. ಈಗ ಸ್ಯಾಲ್ರಿ ಮತ್ತು ಕಮಿಷನ್ ಮಾತ್ರ ಇರೋದು, ಬೋನಸ್ ಇಲ್ಲ. ಇವೆರಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ಯಾಲ್ರಿ 22,000, ಕಮಿಷನ್ 36,000. ಟೋಟಲ್ ಆಗಿ 1,08,000 ಆ್ಯಕ್ಚುಯಲ್ ರೆಮ್ಯುನರೇಷನ್ ಇದೆ. ಆ್ಯಕ್ಚುಯಲ್ ರೆಮ್ಯುನರೇಷನ್ ಹೇಗೆ ಬಂತು ಅಂತಂದರೆ ಸ್ಯಾಲ್ರಿ ಪ್ಲಸ್ ಕಮಿಷನ್, ಬೋನಸ್ ಇದ್ದರೆ ಬೋನಸನ್ನು ಆ್ಯಡ್ ಮಾಡಿ ಬರ್ಕೊಳ್ಬೇಕು. ಆರ್ ಸ್ಟ್ಯಾಚ್ಯುಟರಿ ಲಿಮಿಟ್ ಹೇಗೆ ಮಾಡಬೇಕು ಅಂತಂದರೆ ನೀವು ಫೈಂಡ್ ಔಟ್ ಮಾಡ್ಕೊಂಡಿರುವಂಥ ಬುಕ್ ಪ್ರಾಫಿಟ್ ಎಷ್ಟಿದೆ ನೋಡಬೇಕು. ಬುಕ್ ಪ್ರಾಫಿಟ್ 3 ಲ್ಯಾಕ್ಗಿಂತ ಕಮ್ಮಿ ಇದ್ದರೆ ಡೈರೆಕ್ಟಾಗಿ 90% ಮಾಡೋದು. 3 ಲ್ಯಾಕ್ಗಿಂತ ಜಾಸ್ತಿ ಇದ್ದರೆ ಏನು ಮಾಡಬೇಕು ಅಂತಂದರೆ ಫಸ್ಟು 3 ಲ್ಯಾಕಿಗೆ 90% ಕ್ಯಾಲ್ಕುಲೇಷನ್ ಮಾಡಬೇಕು. 3 ಲ್ಯಾಕ್ ಇಂಟು 90%. 3 ಲ್ಯಾಕ್ ಇಂಟು 90% ಮಾಡಿದಾಗ 2,09,27 2,70,000 ಬರುತ್ತೆ. ಸೊ 3 ಲ್ಯಾಕ್ಗಿಂತ ಎಷ್ಟು ಜಾಸ್ತಿ ಇದೆ? 22,200 ರೂಪಾಯಿ ಜಾಸ್ತಿ ಇದೆ. ಹೇಗೆ ಬಂತು 22,200? 3,22,200 3 ಲಕ್ಷ ಕ್ಯಾಲ್ಕುಲೇಷನ್ ಮಾಡಿ ಆಯಿತು, ಕಡಿಯೋದು. 3,22,200 3 ಲಕ್ಷ ಕಳೆದ್ರೆ 22,200 ಬರುತ್ತೆ. 22,200ಕ್ಕೆ 60% ಮಾಡಬೇಕು. 22,200 ಇಂಟು 60% ಮಾಡಿದಾಗ ಬರುವಂಥ ಆನ್ಸರ್ 13,320 ಆಗುತ್ತೆ. ಇವೆರಡನ್ನು ಆ್ಯಡ್ ಮಾಡಿದಾಗ ನಮಗೆ ಸ್ಟ್ಯಾಚ್ಯುಟರಿ ಲಿಮಿಟಿನ ಆನ್ಸರ್ ಸಿಗುತ್ತೆ 2,70,000 ಪ್ಲಸ್ 13,320. ಆವಾಗ ಸಿಗೋಂಥ ಆನ್ಸರ್ 2,83,320 ಆಗುತ್ತೆ. 2,83,320. ಸೊ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ಆ್ಯಕ್ಚುಯಲ್ ರೆಮ್ಯುನರೇಷನ್ ಮತ್ತು ಸ್ಟ್ಯಾಚ್ಯುಟರಿ ಲಿಮಿಟ್ ಆ್ಯಡ್ ಮಾಡ್ಕೊಂಡಾಗ ಬಂದಿರುವಂಥ ಆನ್ಸರ್ 2,83,320. ಇವೆರಡರಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅದೇ ಆ್ಯಕ್ಚುಯಲ್ ರೆಮ್ಯುನರೇಷನ್ ಆಗುತ್ತೆ. ಇವೆರಡರಲ್ಲಿ ಲೀಸ್ಟ್ ಇರುವಂಥ ಅಮೌಂಟ್ ಎಷ್ಟು? 1,08,000, 2,83,320. ಲೀಸ್ಟ್ ಇರುವಂಥ ಅಮೌಂಟ್ ಯಾವುದು ಅಂತಂದರೆ 1,08,000 ಆ್ಯಕ್ಚುಯಲ್ ರೆಮ್ಯುನರೇಷನ್. ಪಾರ್ಟ್ನರ್ಸಿಗೆ ಏನು ರೆಮ್ಯುನರೇಷನ್ ಸಿಗುತ್ತೆ ಅಂತಂದರೆ 1,08,000 ರೆಮ್ಯುನರೇಷನ್ ಸಿಗುತ್ತೆ. ದೆನ್ ಬಿಸ್ನೆಸ್ ಇನ್ಕಮ್ ಫೈಂಡ್ ಔಟ್ ಮಾಡೋದು ಹೇಗೆ? ಸ್ಟೆಪ್ 1ಇಂದ ಸ್ಟೆಪ್ 2 ಲೆಸ್ ಮಾಡಿದ್ರೆ ಆಯಿತು. ಸ್ಟೆಪ್ 1 ಆನ್ಸರ್ ಎಷ್ಟಿದೆ ಅಂತಂದರೆ 3,22,200
200 ಸ್ಟೆಪ್ 1 ಆನ್ಸರ್ ಇದೆ. ಸ್ಟೆಪ್ 2 ಆನ್ಸರ್ ಬುಕ್ ಪ್ರಾಫಿಟಿಂದ ಅಲೋವೇಬಲ್ ರೆಮ್ಯುನರೇಷನನ್ನು ಕಳಿಬೇಕು. ಅಲೋವೇಬಲ್ ರೆಮ್ಯುನರೇಷನ್ 1,08,000 ಇದೆ. ಲೆಸ್ ಮಾಡಿದಾಗ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ. 3,22,200 ಇಂದ 1,08,000 ಲೆಸ್ ಮಾಡಿದಾಗ ಬರುವಂಥ ಆನ್ಸರ್ 2,14,200 ಬರುತ್ತೆ. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್. ಸಿಂಪಲ್ ಪ್ರಾಬ್ಲಮ್. 3 ಸ್ಟೆಪ್ಪನ್ನು ನೀಟಾಗಿ ನೀವು ಕಲಿಬೇಕು. ಏನೂ ಗೊತ್ತಾಗಲಿಲ್ಲ ಅಂತಂದರೆ ಈ ಫಾರ್ಮೆಟನ್ನು ನೀಟಾಗಿ ಬರೆದಿಟ್ಟು ನಿಮಗೆ ಒಂದು ಮಿನಿಮಮ್ ಮಾರ್ಕ್ಸ್ ಸಿಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.